ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತಿಯ ಸಿರಿ, ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ದೊಡ್ಡ ಉಡುಗೊರೆ ಅಂದರೆ ಅದು ನೀನೇ. ನಿನ್ನ ಪ್ರೀತಿನ ಪಡ್ಕೊಂಡಿರೋ ನಾನು ಯಾವತ್ತೂ ಪುಣ್ಯವಂತ ಅಂತಲೇ ಫೀಲ್ ಮಾಡ್ತೀನಿ. ಆದರೆ ಈ ಪ್ರೇಮಿಗಳ ದಿನದಲ್ಲಿ ನಾನು ನಿನಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡುವಾಗ ಸಂಧ್ಯಾ, ಕೊಡು ಅದನ್ನ. ಏನ್ ಸಿರಿ ಇದು? ಯಾವುದೋ ಲೆಟರ್ ಓದ್ತಾ ಇದ್ದೆ. ಇನ್ಸ್ಟಾಗ್ರಾಮು ವಾಟ್ಸಪ್ಪು ಇರೋ ಕಾಲದಲ್ಲಿ ಪ್ರೇಮ ಪತ್ರ ಬರೆಯೋ ಪ್ರೇಮಿಗಳು ಇದ್ದಾರಾ ಅಂತ ಅಣ್ಣ ನಾನು ಏನೋ ಅಂದ್ಕೊಂಡಿದ್ದೆ. ಆದರೆ ತಾಳಿ ಕಟ್ಟಿರೋ ಹೆಂಡತಿಗೆ ಪ್ರೇಮ ಪತ್ರ ಬರೆಯೋ ರಸಿಕಾ ಅಂತ ಗೊತ್ತಿರಲಿಲ್ಲ. ಯಾಕೆ ಬರಿಬಾರ್ದು? ತಾಳಿ ಕಟ್ಟದ ಮಾತ್ರಕ್ಕೆ ಪ್ರೀತಿ ಪ್ರೇಮ ಎಲ್ಲ ಕಡಿಮೆ ಆಗ್ಬಿಡತ್ತಾ? ನಾವಿಬ್ರು ಈಗಲೂ ಲವರ್ಸ್. ನಿಮ್ಮಂಥ ಲವರ್ಸ್ಗಳನ್ನ ನೋಡೋದೇ ಒಂಥರ ಖುಷಿ. ಅದರಲ್ಲೂ ಇಂಥ ಲವ್ ಲೆಟರ್ಗಳನ್ನ ಓದೋದ್ರಲ್ಲಿ ಒಂಥರ ಮಜಾ ಇದೆ. ಸಂಧ್ಯಾ, ಲೆಟರ್ ಕೊಟ್ಬಿಡು. ಇಲ್ಲ, ಇದರಲ್ಲಿ ಏನಿದೆ ಅಂತ ನಾನು ಓದಿದ ಮೇಲೇ ನಿನಗೆ ಕೊಡೋದು. ಏನು ಉಡುಗೊರೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಮುದ್ದು ಹೆಂಡತಿ ಮುಖ ನೆನಪಾಗಿ ಹೃದಯ ಬಡಿತ ಹೆಚ್ಚಾಗಿ ಮನಸ್ಸಿನ ಮಾತುಗಳನ್ನ ಈ ಪತ್ರದ ಮೂಲಕ ಬರಿಬೇಕು ಅಂದ್ಕೊಂಡೆ. ಅಯ್ಯಯ್ಯೋ, ಇದೆಲ್ಲ ಮನಸ್ಸಿನ ಮಾತುಗಳಂತೆ. ಬೇರೆಯವ್ರ ಮನಸ್ಸಿನ ಮಾತುಗಳನ್ನ ನಾನಂತೂ ಕದ್ದು ಓದಲ್ಲಪ್ಪ. ನಿಮ್ಮಿಬ್ರು ಮನಸ್ಸಿನ ಮಾತುಗಳು ನಿಮ್ಮಿಬ್ರು ಮಧ್ಯದಲ್ಲೇ ಇರಲಿ. ನಿಮ್ಮ ಪ್ರೀತಿ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ತಗೋ, ಅಣ್ಣ ಆದಷ್ಟು ಬೇಗ ಮನೆಗೆ ಬನ್ನಿ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಸಂಧ್ಯಾ. ಮಾವ ಫೋನ್ ಮಾಡಿದ್ರು, ಅವರು ಸಮರ್ಥ ಬೇಲ್ಗೆಲ್ಲ ಅರೇಂಜ್ ಮಾಡಿದಾರಂತೆ. ಹಾಗಿದ್ರೆ ಅಣ್ಣ ಸದ್ಯದಲ್ಲೇ ಮನೆಗೆ ಬರ್ತಾನೆ ಅಂತ ಆಯಿತು. ಅಣ್ಣ ಯಾವ ತಪ್ಪು ಮಾಡಿಲ್ಲ. ಅವನಿಗೆ ಖಂಡಿತ ಬೇಲ್ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಆ ಮನೆಯವರು ಅಣ್ಣನ ಆಚೆ ಕರ್ಕೊಂಬರೋಕ್ಕೆ ಹೋರಾಟನೇ ಮಾಡ್ತಿದ್ದಾರೆ. ಅವ್ರ ಹೋರಾಟಕ್ಕೂ ಜಯ ಸಿಗುತ್ತೆ. ಯೋಚನೆ ಮಾಡಬೇಡ. ಈ ಮನಸ್ಸಿನ ಮಾತುಗಳನ್ನ ನೇರವಾಗಿ ಕೇಳುವಂಥ ಕಾಲ ಹತ್ರನೇ ಬರ್ತಿದೆ. ಸರಿ, ಈಗ ನೀನುಂಟು, ನಿನ್ನ ಲವ್ ಲೆಟರ್ ಉಂಟು. ನಾನಂತೂ ಡಿಸ್ಟರ್ಬ್ ಮಾಡಲ್ಲ. ಎಂಜಾಯ್. ತರ್ಲೆ. ನನ್ನ ಮನಸ್ಸನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಆದರೆ ಇಂಥ ಪರಿಸ್ಥಿತಿಲಿ ನಿನ್ನ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಿನ್ನ ಜೊತೆ ನಾನು ಇರೋಕ್ಕೂ ಆಗ್ತಿಲ್ಲ. ನಿಧಿನ ಕಾಪಾಡೋದಕ್ಕೋಸ್ಕರ ನಾನು ಅರೆಸ್ಟ್ ಆದೆ. ಆದರೆ ಅದಕ್ಕೂ ಮುಂಚೆ ನಾನು ನಿನ್ನನ್ನು ಒಂದು ಮಾತಾದರೂ ಕೇಳಬೇಕಾಗಿತ್ತು. ಯಾಕೆಂದರೆ ನನಗೆ ಗೊತ್ತು, ನಾನು ನಿನ್ನ ಸ್ವತ್ತು. ನಿನ್ನನ್ನು ಕೇಳದೆ ನನ್ನ ನಿರ್ಧಾರನ ತಗೊಂಡಿದ್ದಕ್ಕೆ ನನಗೆ ಈಗಲೂ ಬೇಜಾರಿದೆ. ಆದರೂ ನನ್ನ ಮುದ್ದು ಹೆಂಡತಿ ನನ್ನನ್ನು ಕ್ಷಮಿಸ್ತಾಳೆ ಅನ್ನೋ ನಂಬಿಕೆನೂ ಇದೆ. ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣಗಳನ್ನು ನಾನಿಲ್ಲಿ ನೆನಪು ಮಾಡ್ಕೋತಾ ಇರ್ತೀನಿ. ನನ್ನ ಹೃದಯದ ಮೇಲೆ ಕೈ ಇಟ್ಟಾಗೆಲ್ಲ ನೀನು ಕೈ ಹಿಡಿದು ನಿಂತಿದ್ಯೋನೋ ಅಂತ ಅನ್ಸುತ್ತೆ. ನನ್ನ ಪಾಲ್ಗೆ ಪ್ರೀತಿ ಅಂದರೆ ಅದು ನಿನ್ನ ಹೆಸರಷ್ಟೇ. ನಿನ್ನ ಪ್ರೀತಿ ಏನು, ನಿನ್ನ ಮನಸ್ಸೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಮರ್ಥ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಸರಿಗೆ ಅರ್ಥ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡಿದ್ದಕ್ಕೆ ನಾನು ನಿನ್ನ ಕ್ಷಮೆ ಕೇಳಬೇಕು. ನಿನ್ನಂಥ ಗಂಡನ ಪಡೆಯೋದಕ್ಕೆ ಅದು ಎಷ್ಟು ಸಾವಿರ ಜನ್ಮದ ಪುಣ್ಯ ಮಾಡಿದ್ನು. ನನಗೆ ಎಷ್ಟೇ ಜನ್ಮ ಇದ್ರೂ ಎಲ್ಲ ಜನ್ಮದಲ್ಲೂ ನೀನೇ ನನ್ನ ಗಂಡನಾಗಿ ಬರಬೇಕು. ಐ ಲವ್ ಯು ಸಿರಿ. ಐ ಲವ್ ಯು ಟು ಸಮರ್ಥ. ನೀನು ಬರೋ ದಾರಿನ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ಅದು ಅವ್ರು ಇನ್ನೂ ಯಾಕೆ ಬಂದಿಲ್ಲ? ಕಾಲು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಅವಿನ್ನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ಏನು
ಗಂಡನ್ಗೂ ಮಗನ್ಗೂ ಕಾಯ್ತಾ ಇದೆಯಾ? ಪಾಪ ಅವರು ರವೀಂದ್ರನ್ ಹಾಗೆ ಎಲ್ಲಾದರೂ ಅವ್ರಿಗೆ ಎಳ್ಳಷ್ಟು ಪೆಟ್ಟಾದರೂ ನಾನು ಸುಮ್ಮನಿರಲ್ಲ. ಅರೆರೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ತುಳಸಿ? ನಾನಿನ್ನೂ ಅವ್ರಿಗೇನು ಮಾಡೇ ಇಲ್ಲ. ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದೆ ಅಷ್ಟೆ. ನನ್ನನ್ನು ಪೊಲೀಸ್ನವರು ಬರೀ ಎನ್ಕ್ವೈರಿಗೆ ಕರೆದಿದ್ದಕ್ಕೆ ನೀನೆಷ್ಟು ಖುಷಿಪಟ್ಟೆ? ನಾನು ಭಯ ಪಟ್ಕೊಂಡು ಹೆದರಿ ನಡುಗ್ತೀನೇನೋ ಅಂದ್ಕೊಂಡೆ. ಆದರೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ರೀತಿ ಫೇಸ್ ಮಾಡಿದ್ದು ಆಯಿತು. ಆದರೆ ನನಗಾಗ್ತಿರೋ ಖುಷಿ ಏನು ಗೊತ್ತಾ? ನಿನ್ನ ಮಗ ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿದ್ನಲ್ಲ, ಅದು ನನ್ನ ಗೆಲುವು. ಇಷ್ಟು ಮಾತ್ರ ಅಲ್ಲ, ಅವನು ಸಾಯೋವರೆಗೂ ಜೈಲಲ್ಲೇ ಕೊಡಿಬೇಕು. ಹಾಗೆ ಮಾಡ್ತೀನಿ. ಭ್ರಮೇಲಿದ್ಯಾ ನೀನು? ತಪ್ಪು ಮಾಡಿಲ್ದೇ ಇರೋ ನನ್ನ ಮಗ ಖಂಡಿತ ಆಚೆ ಬರ್ತಾನೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗೇ ಆಗತ್ತೆ. ಇದೆಲ್ಲ ಮಾತಾಡೋದಕ್ಕೆ ಚಂದ ಅಷ್ಟೆ. ನಿನ್ನ ಗಂಡನೂ ಮಕ್ಕಳು ಸಮರ್ಥನ ಬಿಡಿಸೋಕೆ ಒದ್ದಾಡ್ತಿದ್ದಾರೆ. ಅದಕ್ಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನೀನು ಅನ್ಕೊಂಡ ಹಾಗೆ ಕಾರೇನೋ ಸಿಕ್ತು, ಆದರೆ ಅಪರಾಧಿಗಳು ಸಿಗಲಿಲ್ಲ. ಕೋರ್ಟ್ ಕೊಟ್ಟಿರೋ ಟೈಮ್ ಒಳಗೆ ಅಪರಾಧಿಗಳನ್ನ ಹುಡುಕಿ ಕೊಡದೇ ಇದ್ರೆ ನಿನ್ನ ಮಗನೇ ಅಪರಾಧಿ ಅಂತ ತೀರ್ಮಾನ ಆಗತ್ತೆ. ಅಲ್ಲಿ ನಿನ್ನ ಮಗನಿಗೆ ಶಿಕ್ಷೆ ಆಗ್ತಿದ್ರೆ ಇಲ್ಲಿ ನಿನ್ನ ಗಂಡ ಇನ್ನಿಬ್ಬರು ಮಕ್ಕಳಿಗೆ ಬೇರೆ ಥರನೇ ಗತಿ ಕಾಣಿಸ್ತೀನಿ. ಆಮೇಲೆ ನಿನ್ನ ಗಂಡ ಮಕ್ಕಳ ಫೋಟೋ ಮುಂದೆ ದೀಪ ಹಚ್ಚೋಕೆ ರೆಡಿಯಾಗ. ತಾಯಿ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ದುಷ್ಟತನ ಸ್ವಲ್ಪ ದಿನ ಮೆರಿಬೋದು ಅಷ್ಟೇ, ಆದ್ರ ಕಡೆಗೆ ಸುಟ್ಟು ಬೂದಿ ಆಗಲೇಬೇಕು. ನಾನು ನನ್ನ ಮಕ್ಕಳ ಮೇಲೆ ಇಟ್ಟಿರೋ ಪ್ರೀತಿ ನಿಜಾನೇ ಆದರೆ ಅವ್ರಿಗೆಲ್ಲ ಒಳ್ಳೇದೇ ಆಗತ್ತೆ. ನನ್ನ ಮಗ ನಿರಪರಾಧಿಯಾಗಿ ಆಚೆ ಬಂದೇ ಬರ್ತಾನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಈ ಮಾತಿಗೆ ನನಗೆ ದೇವ್ರ ಮೇಲಿರೋ ನಂಬಿಕೆನೇ ಸಾಕ್ಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.